ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಶುಶೀಸ್ ಕಿಚನ್ಗೆ ಸ್ವಾಗತ. ಇವತ್ತು ನನ್ನ ಕಿಚನಲ್ಲಿ ನಾನು ಬದನೆಕಾಯಿ ಗೊಜ್ಜು ಅಥವಾ ತೊಕ್ಕು ಇದನ್ನ ತೋರಿಸ್ತಾ ಇದ್ದೀನಿ ನೋಡಿ. ಇದಕ್ಕೆ ಒಂದು 10 ಪರ್ಪಲ್ ಕಲರ್ ಬದನೆಕಾಯಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಚಿಕ್ಕದಾಗಿ. ಫಸ್ಟ್ ಒಂದು ಪಾತ್ರೆ ಇಟ್ಕೊಂಡು ಅದಕ್ಕೆ ಸಾಸಿವೆ, ಜೀರಿಗೆ, ಮೆಂತ್ಯ ಸೇರಿಸ್ಕೊಂಡು ಒಂದು 10 ಬೆಳ್ಳುಳ್ಳಿ ಹೆಸರನ್ನ ಜಜ್ಜಿ, 10ಕ್ಕಿಂತ ಸ್ವಲ್ಪ ಜಾಸ್ತಿನೇ ತಗೊಳ್ಳಿ, ಚೆನ್ನಾಗಿ ಜಜ್ಜಿ ಸೇರಿಸ್ಕೊಂಡು ಇದನ್ನ ಫ್ರೈ ಮಾಡ್ಕೋಬೇಕು. ನಂತರ ಇದಕ್ಕೆ ಗ್ರೀನ್ ಚಿಲ್ಲಿ ಸ್ಲಿಟ್ ಮಾಡೋದು ಒಂದು 4, ರೆಡ್ ಚಿಲ್ಲಿಸ್ 2, ಒಂದು ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಕಿ ಫ್ರೈ ಮಾಡ್ಕೊಂಡು 4 ಆನಿಯನ್ ಸೇರಿಸ್ಕೊಂಡಿದ್ದೀನಿ. ಅದನ್ನ ಫ್ರೈ ಆದ್ಮೇಲೆ ಈ 10 ಬದನೆಕಾಯಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ, ಅದನ್ನ ಇದರಲ್ಲಿ ಸೇರಿಸ್ಕೊಂಡು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊತೀನಿ. ಸ್ವಲ್ಪ ಸಾಲ್ಟು ಸೇರಿಸ್ಕೊಂಡು, ಸಾಲ್ಟ್ ಸೇರಿಸಿದ್ರೆ ಬೇಗ ಮೆತ್ತಗಾಗುತ್ತೆ. ಇವಾಗ ನೋಡಿ ಹಾಗೆ ಮುಚ್ಚಿಟ್ಟು ತೆಗೆದು ಸೆಂಟಲ್ಲಿ ಮಿಕ್ಸ್ ಮಾಡಿ ಸೇರಿಸ್ಕೋಬೇಕು. ಇದು ಆಯಿಲ್ ಅಲ್ಲೇ ಬೇಯೋದ್ರಿಂದ ತುಂಬಾ ಟೇಸ್ಟಿ ಆಗಿರುತ್ತೆ. ಈ ತರ ಮಿಕ್ಸ್ ಮಾಡಿ ಮುಚ್ಚಿ ಇಟ್ಟು ಬೇಯಿಸ್ಕೋಬೇಕು, ತಳ ಹಿಡಿಬಾರ್ದು. ಮತ್ತೆ ನಾನು ಒಂದು 4 ಟೊಮೆಟೊ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಈಗ ನೆಕ್ಸ್ಟ್ ಅದನ್ನ ಸೇರಿಸ್ಕೊಂತೀನಿ. ಇದು ಸ್ವಲ್ಪ ಬೇಯಬೇಕು. ಬೆಂದ್ಮೇಲೆ ಆ 4 ಟೊಮೆಟೊ ಸೇರಿಸ್ಕೊಂತೀನಿ. ಆಮೇಲೆ ಪುಡಿಗಳನ್ನ ಸೇರಿಸ್ಕೊಂತೀನಿ. ನಿಮ್ಗೆ ಸೇರಿಸ್ತಾನೆ ತೋರಿಸ್ತೀನಿ ನೋಡಿ. ಇವಾಗ ಬೇಯ್ತಾ ಇದೆ ಬದನೆಕಾಯಿ. ಈ ತರ ಸಿಮ್ಮಲ್ಲೇ ಇಟ್ಟು ಬೇಯಿಸ್ಬೇಕು, ತುಂಬಾ ಹೈ ಫ್ಲೇಮ್ ಅಲ್ಲಿ ಇಟ್ಟು ಬೇಯಿಸ್ಬೇಡಿ. ದಪ್ಪ ತಳ ಇರೋ ಪಾತ್ರೆ ತಗೊಳ್ಳಿ ನೋಡಿ. ಇವಾಗ ನೆಕ್ಸ್ಟ್ ನಾನು ಒಂದು 4 ಟೊಮೆಟೊ ಹೇಳಿದ್ನಲ್ವಾ, ಅದನ್ನ ಕಟ್ ಮಾಡಿ ಇಟ್ಕೊಂಡು ಅದನ್ನ ಸೇರಿಸ್ಕೊಂಡ್ಮೇಲೆ 1 ಸ್ಪೂನ್ ರೆಡ್ ಚಿಲ್ಲಿ ಪೌಡ್ರು, 1 ಸ್ಪೂನ್ ಧನಿಯಾ ಪೌಡ್ರು, ಸ್ವಲ್ಪ ಟರ್ಮರಿಕ್ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಸ್ವಲ್ಪ ಹುಳಿನ ಇದರಲ್ಲಿ ಬಿಟ್ಟು ಮಿಕ್ಸ್ ಮಾಡ್ತೀನಿ. ಸ್ವಲ್ಪ ನೀರು ಸೇರಿಸ್ತೀನಿ. ಇದೆಲ್ಲ ಚೆನ್ನಾಗಿ ಬೇಯಬೇಕಲ್ವಾ, ಖಾರ, ಧನಿಯಾ ಇದೆಲ್ಲ. ಇದು ಚೆನ್ನಾಗಿ ಕುದಿಯುವಾಗ ನಾನು ಸ್ವಲ್ಪ ಇಂಗು ಸೇರಿಸ್ಕೊಂತೀನಿ. ಇದಕ್ಕೆ ಇಂಗು ಸೇರಿಸಿದ್ರೆ ತುಂಬಾ ಟೇಸ್ಟಿ ಆಗಿರುತ್ತೆ. ಇಂಗು ಸೇರಿಸಿದ್ಮೇಲೆ ನಾನು ಎಳ್ಳು ಪುಡಿ ಮತ್ತೆ ಕಡಲೆ ಬೀಜದ ಪುಡಿ ಹುರಿದು ಪುಡಿ ಮಾಡಿ ಯಾವಾಗಲೂ ಇಟ್ಕೊಂಡಿರ್ತೀನಿ. ಸ್ವಲ್ಪ ಬೆಲ್ಲ ಸೇರಿಸ್ಬಿಟ್ಟು ಆ ಪುಡಿನ ಇದರಲ್ಲಿ ಸೇರಿಸ್ಕೊಂತೀನಿ. ಇದೇ ಹೈಲೈಟು ಈ ಗೊಜ್ಜಿಗೆ. ಇದನ್ನ ಸೇರಿಸ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಕೊಟ್ಬಿಟ್ಟು ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಸೇರಿಸ್ತೀನಿ. ಇದರಲ್ಲಿ ಸೇರಿಸ್ಬಿಟ್ಟು ಬಿಸಿಯಾಗಿ ನಾನು ಸರ್ವ್ ಮಾಡ್ತೀನಿ. ಇದು ಚಪಾತಿ ಜೊತೆ, ಅನ್ನದ ಜೊತೆ, ರೊಟ್ಟಿ ಜೊತೆ ಸಖತ್ತಾಗಿರುತ್ತೆ. ನೀವು ಮಾಡಿ ನೋಡಿ. ಟೇಸ್ಟಿ ಆಗಿತ್ತು ಅಂತ ನನಗೆ ತಿಳಿಸಿ ಆಯ್ತಾ. ಥ್ಯಾಂಕ್ ಯು.